ಗೈಸ್, ಇವಾಗ ನೀವೊಂದು ಟೇಬಲ್ನ ರೆಡಿ ಮಾಡ್ತೀರಾ ಅಂದ್ಕೊಳ್ಳಿ, ಓಕೆನಾ. ಸೊ ಆ ಟೇಬಲ್ ಇದೆಯಲ್ಲ, ಆ ಟೇಬಲ್ನ ಶೇಪ್ ಬಂದ್ಬಿಟ್ಟು ಓವೆಲ್ ಶೇಪಲ್ಲಿ ಬೇಕು ಅಂತ ಕಸ್ಟಮರ್ ಡಿಮ್ಯಾಂಡ್ ಮಾಡಿರ್ತಾರೆ. ಸೊ ಓವೆಲ್ ಶೇಪಲ್ನ ತೆಗಿಯೋದು ಹೆಂಗೆ? ಸೊ ಯೂಶುವಲಿ ಏನು ಮಾಡ್ತಾರೆ ಅಂತ ಅಂದರೆ, ಒಂದು ಆಯತಾಕಾರ ಪ್ಲೈವುಡ್ ಅಥವಾ ಶೀಟ್ನ ಕಟ್ ಮಾಡಿಬಿಟ್ಟು ಅದನ್ನ ಮೂಲೆನ ಕ್ರಾಸ್ ಕಟ್ ಮಾಡಿ ಒಂದು ಓವೆಲ್ ಶೇಪ್ ಅಂತ ಮಾಡ್ತಾರೆ. ಆದರೆ ಓವೆಲ್ ಶೇಪ್ ಅಂತ ಅಂದರೆ ಆ ಥರ ಅಲ್ಲ. ಸೊ ಓವೆಲ್ ಶೇಪ್ ಅಂತ ಅಂದರೆ ಯಾವ ಥರ ಅಂತ ಕೇಳಿದ್ರೆ, ಅಗಲ ಏನು ಅಳತೆ ಇರುತ್ತಲ್ಲ, ಸೊ ಅಗಲದ ಡಬಲ್ ಉದ್ದ ಇರಬೇಕು. ಸೊ ಉದ್ದದ ಅರ್ಧದಷ್ಟು ಅಗಲ ಇರಬೇಕು. ಸೊ ಇದು ಮೆಜರ್ಮೆಂಟು. ಸೊ ಇದರ ಎಂಡ್ ಟು ಎಂಡ್ ಪಾಯಿಂಟ್ ಏನಿದೆಯಲ್ಲ, ಉದ್ದದ ಎಂಡ್ ಟು ಎಂಡ್, ಅಗಲದ ಎಂಡ್ ಟು ಎಂಡ್ ಇದೆಯಲ್ಲ, ಸೊ ಅಲ್ಲಿಂದ ಅಲ್ಲಿಗೆ ಒಂದು ಟೋಟಲ್ ಒಂದು ವೃತ್ತ ಬೇಕು. ವೃತ್ತ ಅಂದ್ರೆ ವೃತ್ತ ಆಗಿರಬಾರ್ದು, ಅದು ಓವಲ್ ಶೇಪ್ ಇರಬೇಕು. ಸೊ ಇವಾಗ ನೀವು ಹೇಳ್ಬೋದು, ವೃತ್ತ ಆಗಿದ್ರೆ ಹೆಂಗೋ ಒಂದು ಸೆಂಟ್ರಲ್ ಒಂದು ಪಾಯಿಂಟ್ ಮಾಡ್ಕೊಂಡು ವೃತ್ತ ಎಳೆದು ಬಿಡ್ಬೋದು. ಆದ್ರೆ ಓವೆಲ್ ಶೇಪ್ ಅನ್ನ ಬರೆಯೋದು ಹೆಂಗೆ? ಸೊ ಹೆಂಗೆ ಬರೆದ್ರು ಅದು ಆ ಕಡೆಯಿಂದ ಮೂಲೆಯಿಂದ ಈ ಕಡೆ ಮೂಲೆಗೆ ಬರಬೇಕಿದ್ರೆ ಅದು ಪಾಯಿಂಟ್ ಅಲ್ಲಾದ್ರೂ ಹೆಚ್ಚು ಕಡಿಮೆ ಆಗೇ ಆಗತ್ತೆ ಅಂತ ನೀವು ಹೇಳ್ತೀರಾ. ಬಟ್ ಟೆಕ್ನಿಕಲಿ ಹೆಂಗೆ ಓವೆಲ್ ಶೇಪ್ ಅನ್ನ ಬರೆಯೋದು ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ನಿಮ್ಮ ಫ್ಯೂಚರ್ ವರ್ಕ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ಈ ವಿಡಿಯೋದಲ್ಲಿ ಒಂದು ಡೆಮೋ ಮೆಜರ್ಮೆಂಟ್ ಅಲ್ಲಿ ಒಂದು ಓವೆಲ್ ಶೇಪ್ ಅನ್ನ ಬರ್ದು ತೋರಿಸ್ತೀನಿ. ಯಾವ್ಯಾವ ತರ ಮೆಜರ್ಮೆಂಟ್ ಹಾಕೊಂಡು ಯಾವ ತರ ವೃತ್ತನ ಮೊಳೆ ಮತ್ತೆ ದಾರದ ಸಹಾಯದಿಂದ ಹೇಗೆ ವೃತ್ತನ ಬಿಡಿಸ್ಕೋಬಹುದು ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಓಕೆನಾ. ಸೊ ಗೈಸ್, ಇವಾಗ ಮಾಡ್ತಾ ಇರೋ ಓವೆಲ್ ಶೇಪ್ ಅಲ್ಲಿ ಇದರ ಉದ್ದ ಬಂದು 28 ಇಂಚ್ ಅಂತ ತಗೊಂಡಿದ್ದೀನಿ. ಸೊ 28 ಇಂಚಲ್ಲಿ ಸೆಂಟರ್ ಬಂದು 14 ಇಂಚ್ ಆಗುತ್ತೆ. 14 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಸೆಂಟರ್ ಮಾಡ್ಕೊಂಡಾದ್ಮೇಲೆ 28 ಇಂಚ್ ಉದ್ದ ಏನಿದೆಯಲ್ಲ, ಸೊ ಅದಕ್ಕೆ ಒಂದು ಸ್ಕೇಲ್ ಇಟ್ಕೊಂಡು ಉದ್ದಕ್ಕೆ ಒಂದು ಗೆರೆ ಎಳ್ಕೋಬೇಕು. ಸೊ ಇಲ್ಲಿಗೆ ಉದ್ದ ಮುಗೀತು. ಇನ್ನು ಅಗಲ 14 ಇಂಚ್ ಬರುತ್ತೆ. 14 ಇಂಚ್ ಅಂತ ಅಂದ್ರೆ ಆ ಕಡೆ 7 ಇಂಚ್ ಬರುತ್ತೆ, ಈ ಕಡೆ 7 ಇಂಚ್ ಬರುತ್ತೆ. ಸೊ ಸೆಂಟ್ರಿಂದ ಆ ಕಡೆ 7 ಇಂಚು ಮತ್ತೆ ಈ ಕಡೆ 7 ಇಂಚ್ ಮಾರ್ಕ್ ಮಾಡ್ಕೊಂಡು ಸೆಂಟ್ರಲ್ಲಿ ಮಟ್ಟ ಇಟ್ಕೊಂಡು ಆ ಕಡೆ ಒಂದ್ ಗೆರೆ ಎಳೆದು ಅದರ ಅಪೋಸಿಟ್ ಈ ಕಡೆ ಒಂದ್ ಗೆರೆ ಎಳ್ಕೋಬೇಕು. ಸೊ ಇದೆಲ್ಲ ಆದ್ಮೇಲೆ ಈ ತರ ಕಾಣಿಸುತ್ತೆ ನೋಡಿ ಇವಾಗ. ಸೊ ಇವಾಗ 28 ಇಂಚ್ ಹಾಫ್ ಇದೆಯಲ್ಲ, ಹಾಫ್ 14 ಇಂಚ್ ಇದೆಯಲ್ಲ, 14 ಇಂಚನ್ನ ಕೆಳಗಡೆ ಎಂಡ್ ಪಾಯಿಂಟ್ ಇದೆಯಲ್ಲ 7 ಇಂಚಲ್ಲಿ, 7 ಇಂಚ್ ಎಂಡ್ ಪಾಯಿಂಟ್ ಇಂದ ಮೇಲ್ಗಡೆ ಈ ವಿಡಿಯೋದಲ್ಲಿ ತೋರಿಸ್ತಿರೋ ತರ ಒಂದು ಮಾರ್ಕ್ ಮಾಡ್ಕೋಬೇಕು. ಸೊ ಈ ಪಾಯಿಂಟ್ ಅನ್ನ 4 ಕಡೆಯಿಂದ ಮಾಡ್ಕೋಬೇಕು. ಸೊ ಇವಾಗ ಅಗಲ 28 ಇಂಚ್ ಏನಿದೆ ಅದರಿಂದ ಒಂದ್ ಸ್ವಲ್ಪ ಒಳಗಡೆ ಒಂದು ಪಾಯಿಂಟ್ ಬಿದ್ದಿರುತ್ತೆ. ಸೊ ಇವಾಗ ಅಗಲದಲ್ಲಿ 2 ಪಾಯಿಂಟ್ ಅಂತೂ ಬಿದ್ದಿದೆ. ಇನ್ನು ಕೆಳಗಡೆ 7 ಇಂಚಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ, ಸೊ ಆ ಪಾಯಿಂಟ್ ಒಟ್ಟು 3 ಪಾಯಿಂಟ್ ಆಯ್ತು. 3 ಪಾಯಿಂಟ್ಗೆ ಆ ಪಾಯಿಂಟ್ ಇಂದ ಪಾಯಿಂಟ್ಗೆ ಒಂದು 3 ಮೊಳೆನ ಹೊಡ್ಕೋಬೇಕು. ಸೊ ಇದೆಲ್ಲ ಆದ್ಮೇಲೆ ಒಂದು ದಾರನ ತಗೊಂಡು ಆ 3 ಮೊಳೆನ ಸೇರಿಸಿ ಬಿಗಿಯಾಗಿ ಕಟ್ಟಬೇಕು. ಸೊ ಕಟ್ಟಾದ್ಮೇಲೆ ಕೆಳಗಡೆ 7 ಇಂಚಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ, ಸೊ ಆ ಮೊಳೆನ ಕಿತ್ತಾಕ್ಬೇಕು. ಅವಾಗ ಉಳ್ಕೊಳ್ಳೋದು 2 ಪಾಯಿಂಟ್ ಅಂದ್ರೆ 2 ಮೊಳೆ. ಸೊ ಅವಾಗ ದಾರ ಸ್ವಲ್ಪ ಸಡ್ಲ ಆಗಿರುತ್ತೆ. ಸೊ ಫೈನಲ್ ಆಗಿ ಇದಿಷ್ಟಾದ್ಮೇಲೆ ಆ ದಾರದ ತುದಿಗೆ ಒಂದು ಪೆನ್ಸಿಲ್ ಅನ್ನ ಅಟ್ಯಾಚ್ ಮಾಡಿ ಎಳಿತಾ ಹೋಗ್ಬೇಕು ಸುತ್ತ. ಹಾಗೆ ಪೆನ್ಸಿಲ್ ನ ಎಳಿತಾ ಹೋದಾಗ ಅವಾಗ ಒಂದು ಪರ್ಫೆಕ್ಟ್ ಆಗಿ ಒಂದು ಓವೆಲ್ ಶೇಪ್ ಕ್ರಿಯೇಟ್ ಆಗುತ್ತೆ. ಯಾವುದು 28 ಇಂಚ್ ಪಾಯಿಂಟ್ ಇದೆಯಲ್ಲ, 28 ಇಂದ 14 ಇಂಚ್ ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ಟು ಪಾಯಿಂಟ್ ಪರ್ಫೆಕ್ಟ್ ಆಗಿ ಒಂದು ಓವೆಲ್ ಶೇಪ್ ಕ್ರಿಯೇಟ್ ಆಗುತ್ತೆ. ಸೊ ಹಿಂಗೆ ನಿಮ್ಮ ಯಾವುದೇ ತರ ಫ್ಯೂಚರ್ ವರ್ಕ್ ಅಲ್ಲಿ ವುಡ್ ವರ್ಕ್ಸ್ ಆಗಿರ್ಬೋದು ಅಥವಾ ಮೆಟಲ್ ವರ್ಕ್, ಸ್ಟೀಲ್ ವರ್ಕ್ ಅಥವಾ ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ವರ್ಕ್, ಯಾವುದೇ ತರ ವರ್ಕ್ ಆಗಿರ್ಬೋದು, ಇದರಲ್ಲಿ ನಿಮಗೆ ಓವೆಲ್ ಶೇಪ್ ಅನ್ನ ಈ ರೀತಿಲಿ ತುಂಬಾ ಸಿಂಪಲ್ ಆಗಿನೇ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಮಿಸ್ಟರ್ ಲೆಫ್ಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.